ಸಿದ್ದರಾಮಯ್ಯ ಆಪ್ತರಿಗೆ ಡಿಕೆಶಿ ಸರ್ಕಾರದಲ್ಲೇ ರೆಸ್ಪೆಕ್ಟ್ ಇಲ್ವಾ? ಹಾಗಾದ್ರೆ ಎರಡನೇ ಸಂಪುಟದಲ್ಲಿ ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೆ ಡಿಕೆಶಿ ಸರ್ಕಾರದಲ್ಲಿ ರೆಸ್ಪೆಕ್ಟ್ ಇಲ್ವಾ? ಹಾಗಾದ್ರೆ ಎರಡನೇ ಸಂಪುಟದಲ್ಲಿ ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್ ಫಿಕ್ಸ್. ಡಿಕೆ ಶಿವಕುಮಾರ್ ಖರ್ಗೆ ಹೇಳಿದವರಿಗೆ ಮಾತ್ರ ಮಂತ್ರಿಗಿರಿ ಒಲಿಯುವುದು. ಸಿದ್ದರಾಮಯ್ಯ ಹೇಳಿದ್ರು ಕೂಡ ಕೆಲವರಿಗೆ ಮಂತ್ರಿಗಿರಿ ಸಿಗೋದಿಲ್ಲ. ಮೊದಲ ಸಂಪುಟ ರಚನೆಯಲ್ಲೇ ಸಿದ್ದರಾಮಯ್ಯ ಬಣಕ್ಕೆ ಸ್ಥಾನ. ಡಿಕೆಶಿ ಖರ್ಗೆ ಬಣದ ಶಾಸಕರಿಗೆ 10 ಯುವ ಶಾಸಕರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆಗಳು ಇದೆ. ಖರ್ಗೆ ಬಣದಲ್ಲಿ 6 ಶಾಸಕರಿಗೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಸಿದ್ದು ಆಪ್ತರಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಆಪ್ತರಿಗೆ ಡಿಕೆಶಿ ಸರ್ಕಾರದಲ್ಲಿ ರೆಸ್ಪೆಕ್ಟ್ ಇಲ್ವಾ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೆ ಎರಡನೇ ಸಂಪುಟದಲ್ಲಿ ಸಿದ್ದರಾಮಯ್ಯ ಟೀಮ್ಗೆ ಬಿಗ್ ಶಾಕ್, ಒಂದ್ ಕಡೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳಿದ್ರೂ ಕೂಡ ಕೆಲವರಿಗೆ ಮಂತ್ರಿಗಿರಿ ಸಿಗೋದಿಲ್ಲ ಅನ್ನುವಂಥ ಮಾತುಗಳು. ಮೊದಲ ಸಂಪುಟ ರಚನೆಯಲ್ಲಿಯೇ ಸಿದ್ದರಾಮಯ್ಯ ಬಣಕ್ಕೆ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ. 13 ಸಚಿವರ ಪೈಕಿ 10 ಸಚಿವರು ಸಿದ್ದರಾಮಯ್ಯ ಬೆಂಬಲಿಗರೇ ಆಗಿರ್ತಾರೆ. ಎರಡನೇ ಹಂತದ ಸಂಪುಟದಲ್ಲಿದ್ದಂತಹ 4 ಶಾಸಕರಿಗೆ ಮಂತ್ರಿಗಿರಿ ಒಲಿಯುವಂತಹ ಸಾಧ್ಯತೆಗಳು. ಸದ್ಯ ಸಿದ್ದು ಸಂಪುಟದಲ್ಲಿ 20ಕ್ಕೂ ಹೆಚ್ಚು ಜನರಿರುವಂಥದ್ದು. ಸೊ ಇನ್ನ ಡಿಕೆ ಕ್ಯಾಬಿನೆಟ್ ಸಿದ್ದು ಬಣಕ್ಕೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಯಾರ್ಯಾರ ಹೆಸರೆಲ್ಲ ಕೇಳಿ ಬರ್ತಾ ಇದೆ ಅಂತ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. MC ಸುಧಾಕರ್ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, RB ತಿಮ್ಮಾಪುರ, ಡಿಕೆ ಕ್ಯಾಬಿನೆಟ್ನಲ್ಲಿ ಇರುವಂತಹ ಹೆಸರುಗಳು. ಸಿದ್ದು ಬಣಕ್ಕೆ ಶಾಕ್ ಎದುರಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ 4 ಶಾಸಕರಿಗೆ ಮಂತ್ರಿಗಿರಿಯಂತೆ ಎರಡನೇ ಹಂತದ ಸಂಪುಟದಲ್ಲಿ. ಸಂತೋಷ್ ಲಾಡ್, HK ಪಾಟೀಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. HC ಮಹದೇವಪ್ಪ, MC ಸುಧಾಕರ್, ರಹೀಂ ಖಾನ್, RB ತಿಮ್ಮಾಪುರ ಹೆಸರು, ಮಂಕಾಳು ವೈದ್ಯ, ಡಿಕೆ ಕ್ಯಾಬಿನೆಟ್ನಲ್ಲಿ ಇರುವಂಥವರ ಹೆಸರುಗಳು, ಜಮೀರ್ ಅಹಮದ್ ಖಾನ್. ಸೊ ಇಷ್ಟೂ ಜನರ ಹೆಸರುಗಳು ಕೂಡ ಕೇಳ ಸಿಗ್ತಾ ಇರುವಂಥದ್ದು. ಇದೊಂದು ಡಿಕೆ ಬಣಕ್ಕೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬಿಕಾಸ್ ಈಗ ಆಲ್ರೆಡಿ ರಚನೆ ಒಳಗಡೆ ಚರ್ಚೆ ಆಗ್ತಾ ಇತ್ತು. ಮೊದಲನೇ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣ ಆಗಿರ್ಬೋದು, ಜೊತೆಗೆ ಹೈಕಮಾಂಡ್ ಸೂಚಿಸಿದವರ ಹೆಸರನ್ನೇ ತೆಗೆದುಕೊಳ್ಳಲಾಗ್ತಾ ಇತ್ತು. ಅವರಿಗೆ ಮಂತ್ರಿ ಭಾಗ್ಯ ಒಲಿದು ಬಂದಿತ್ತು. ಡಿಕೆಶಿ ಯಾವಾಗ ಎಲ್ಲರೂ ಅವರ ಮೇಲೆ ಬಂಡಾಯವನ್ನು ಹೇಳೋದಕ್ಕೆ ಆರಂಭ ಮಾಡಿದ್ರು ಆಗಲೇ ಕ್ಲಾರಿಟಿನ ಕೊಡ್ತಾ ಇದ್ರು. ಈ ಖಾತೆ ವಿಚಾರವಾಗಿ ಯಾವಾಗ ಕಿತ್ತಾಟಗಳು ತಾರಕಕ್ಕೇರ್ತಾ ಇತ್ತು, ಈಗ ರಾಮಲಿಂಗಾರೆಡ್ಡಿ ಅವ್ರಿಗಾಗಿರ್ಬೋದು, ಮುನಿಯಪ್ಪ ಅವ್ರಿಗಾಗಿರ್ಬೋದು, ಜಾರ್ಜ್ಗಾಗಿರ್ಬೋದು, ಕೊನೆಯಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಹಠಕ್ಕೆ ಬಟನ್ ಹಿಡಿದು ಕೂತರು. ಕಂಪ್ಲೀಟ್ ಆಗಿ ಖಾತೆ ಬೇಕು ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳ್ಬಿಟ್ಟು. ಸೊ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದು ಕ್ಲಾರಿಟಿನ ಕೊಟ್ಟಿರ್ತಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಕೂಡ ಇಲ್ಲ, ಇದು ಕಂಪ್ಲೀಟ್ ಆಗಿ ಏನು ಹೈಕಮಾಂಡ್ ಡಿಸಿಷನ್ಸ್ ತೆಗೆದುಕೊಂಡಿದೆ ಮತ್ತು ಸಿದ್ದರಾಮಯ್ಯ ಮೇನ್ಲಿ, ಸೊ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಅಷ್ಟೇನೇನೆ. ಇದರಲ್ಲಿ ನನ್ನ ಒಂದು ಮುಖ್ಯ ಪಾತ್ರ ಅಂತ ಏನು ಹೇಳ್ತಾರೆ ಅದು ಇಲ್ಲ. ಅವರು ಏನು ಸೂಚನೆಯನ್ನ ಕೊಟ್ಟಿದ್ದಾರೆ, ಅವರು ಏನು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಅದರಂತೆಯೇ ಮಾಡ್ಕೊಂಡು ಹೋಗ್ತಾ ಇರೋದು ಅನ್ನುವಂಥ ಮಾತುಗಳನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಸ್ಪಷ್ಟನೆ ಕೂಡ ಕೊಟ್ಟರು ಆ ವಿಚಾರವಾಗಿ.
ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗಿರ್ಬೋದು. ಮತ್ತೊಂದು ಕಡೆ ಈ ಎರಡನೇ ಸಂಪುಟ ರಚನೆ ಅಂತ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ದೊಡ್ಡ ತಲೆಬಿಸಿ ಕೂಡ ಶುರುವಾಗ್ತಾ ಇದೆ. ಅಂಡ್ ಇರುವಂತಹ 20 ಸ್ಥಾನಕ್ಕೆ 50ರಿಂದ 60 ಜನ ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾರಿಗೆ ಮಂತ್ರಿಗಿರಿ ಕೊಡೋದು ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಒಂದು ಕಡೆ ಇದ್ರೆ, ಒಂದಷ್ಟು ಲಿಸ್ಟ್ ಕೂಡ ಫೈನಲೈಸ್ ಆಗ್ತಾ ಇದೆ. ಮತ್ತೆ 4 ಜನಕ್ಕೆ ಮಂತ್ರಿಗಿರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ. ಪವನ್, ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ರೋಜಾ, ಏನು ಅಂದರೆ ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆಗೆ CM ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಯತ್ನ ಬೀಳ್ತಾ ಇದ್ದಾರೆ. ಅಂದರೆ ಏನು, ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಡಿ ಕೆ ಶಿವಕುಮಾರ್ ಜೊತೆಗೆ 13 ಸಚಿವರು, ಹಿರಿಯ ಸಚಿವರು ಅಂದರೆ ಪ್ರಾದೇಶಿಕವಾರು ಮತ್ತು ಹಿರಿತನದ ಆಧಾರದ ಮೇಲೆ 13 ಸಚಿವರನ್ನು ಮೊದಲ ಹಂತದಲ್ಲಿ ಈಗ ಕ್ಯಾಬಿನೆಟ್ ರಚನೆ ಮಾಡಿದ್ರು. ಈಗ ನಂತರ 22 ಸ್ಥಾನಗಳ ಖಾಲಿದ್ದಾವೆ. ಸಹಜವಾಗಿ 22 ಸ್ಥಾನವನ್ನು ಫುಲ್ಫಿಲ್ ಮಾಡಲ್ಲ, 20 ಸ್ಥಾನಗಳನ್ನು ಫುಲ್ಫಿಲ್ ಮಾಡ್ತಾರೆ, ಇನ್ನೆರಡು ಖಾಲಿ ಉಳಿಸ್ಕೋತಾರೆ ಎಮರ್ಜೆನ್ಸಿ ಕಾರಣಕ್ಕಾಗಿ. ಹಾಗಾಗಿ 20 ಸ್ಥಾನಗಳ ಪೈಕಿ 60ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಅಂದರೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ 136 ಶಾಸಕರು ಏನು 2023ರಲ್ಲಿ ಗೆದ್ದು ಬಂದಿದ್ದಾರೋ ಆ ಪೈಕಿ ಬಹುತೇಕ 80 ಶಾಸಕರು ಸೀನಿಯಾರಿಟಿ ಇರೋವಂಥವ್ರು. ಈಗ ಆಲ್ರೆಡಿ 13 ಜನ ಶಾಸಕರಾಗಿದ್ದಾರೆ. ಇನ್ನು 60ರಿಂದ 70 ಜನ ಅಂದರೆ ಒಂದು ಟರ್ಮ್, 2ರಿಂದ 3 ಟರ್ಮ್ ಮೇಲೆ ಗೆದ್ದಿರೋವಂಥವ್ರು ಇದ್ದಾರೆ. ಅದು ಜಿಲ್ಲಾವಾರು ನೋಡ್ದಾ ಹೋದಾಗ ಕನಿಷ್ಠ 2ರಿಂದ 3 ಜನ ಶಾಸಕರು ಇರ್ತಾರೆ. ಒಂದು ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡ್ತಾರೆ. ಇನ್ನೊಬ್ಬರು ಹೊಸ ವೇದಿಕೆ ಅಂದರೆ ಮುಂಬರುವ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋದಾದರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅದಲ್ಲದೆ ಇಷ್ಟು ದಿನ ಏನು ಸಿದ್ದರಾಮಯ್ಯ ಕೇಂದ್ರಿತ ರಾಜಕಾರಣ ಆದಾಗ ಸಹಜವಾಗಿ ಆದವರೇ ಆಗ್ತಾರೆ ಅನ್ನೋದು ಒಂದಿತ್ತು. ಆದರೆ ಸಿದ್ದರಾಮಯ್ಯ ಬಣದ ಶಾಸಕರು ಈಗ ಆಲ್ರೆಡಿ 10 ಜನ ಏನು 13 ಜನ ಹಳೆ ಮಂತ್ರಿಗಿರಿಯನ್ನು ಸ್ವೀಕಾರ ಮಾಡಿದಾರೋ ಅವರಲ್ಲಿ 10 ಜನ ಶಾಸಕರು ಸಿದ್ದರಾಮಯ್ಯನ ಬಣದವರೇ ಇದ್ದಾರೆ. ಈಗ ಹಾಗಾಗಿ ಸಿದ್ದರಾಮಯ್ಯನ ಮುಂದುವರಿದಂತೆ ಇನ್ನು 4 ಜನಕ್ಕೆ ಅವಕಾಶ ಕೊಡಬಹುದು ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಮತ್ತು ಇದರಲ್ಲಿ ಕೋಟಾ ಹೋದಾಗ ಹೈಕಮಾಂಡ್ ಕೋಟಾ ಇರುತ್ತೆ, ಮತ್ತು ಡಿ ಕೆ ಶಿವಕುಮಾರ್ CM ಡಿ ಕೆ ಶಿವಕುಮಾರ್ ಅವರ ಕೋಟಾ ಇರುತ್ತೆ. ಇಲ್ಲಿ ಕೂಡ ಪ್ರಾದೇಶಿಕತೆ, ಜಾತಿ, ಧರ್ಮ, ಹಿರಿಯತನ, ಈಗ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಪ್ರತಿಯೊಂದನ್ನು ಯೋಚನೆ ಮಾಡಿ ಹಳೆದು ತೂಗಿ ಕೊಡಬೇಕಾಗತ್ತೆ. ಸಹಜವಾಗಿ ಒಂದು ಪಕ್ಷ ಅಂದಾಗ, ರಾಜಕೀಯ ಅಂದಾಗ ಯಾರೂ ಕೂಡ ಸನ್ಯಾಸಿಗಳಿರಲಿಲ್ಲ. ಅವರು ನಮಗೂ ಅವಕಾಶ ಬೇಕು ಅಂತಾರೆ, ನಮಗೂ ಅವಕಾಶ. ಹೀಗಾಗಿ 60ಕ್ಕೂ ಹೆಚ್ಚು ಜನ ಶಾಸಕರು ತಮ್ಮ ಸಚಿವಗಿರಿಗಾಗಿ ಲಾಬಿ ಮಾಡ್ತಾ ಇರೋದ್ರಲ್ಲಿ ತಪ್ಪಿಲ್ಲ ರೋಜಾ. ರೈಟ್. ಥ್ಯಾಂಕ್ ಯು ಪವನ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಸೊ ಒಂದು ಕಡೆ ಡಿ ಕೆ ಶಿ ಅವರು ಏನು ಸೂಚನೆಯನ್ನು ಕೊಡ್ತಾರೆ ಅಂದರೆ, ಎರಡನೇ ಸಂಪುಟ ಪುನರ್ರಚನೆಯಲ್ಲಿ ಮೇನ್ಲಿ ಹೊಸಬರಿಗೆ ಆದ್ಯತೆಯನ್ನು ಕೊಡಲಾಗತ್ತೆ. ಕಂಪ್ಲೀಟ್ ಆಗಿ 20 ಜನರು ಕೂಡ ಇವರೇ ಮೇಲ್ಗೈಯನ್ನು ಸಾಧಿಸುವಂಥದ್ದು ಅನ್ನುವಂಥ ಮಾತುಗಳು ಕೂಡ ಇತ್ತು. ಬಟ್ ಈಗ ಎಲ್ಲವೂ ಕೂಡ ಬದಲಾಗುವಂತಹ ಕಂಪ್ಲೀಟ್ ಲಕ್ಷಣಗಳು ಕೂಡ ಕಾಣ ಸಿಗ್ತಾ ಇದೆ.